ಒಂದು ದೀಪಸ್ತಂಭವಾಗಿ ಈ ಮಠ, ಕೃಷಿ ಆಶ್ರಮ, ಗೋಶಾಲೆ ಮತ್ತು ವೇದ ಪಾಠಶಾಲೆ ಇವುಗಳನ್ನು ಆತ ಯಾವ ಶ್ರಮಪಟ್ಟು ಆರಂಭಿಸ್ತಾ ಇದ್ದಾನೋ ಅವನ ಈ ಪರಿಶ್ರಮ, ಪ್ರಯಾಸ ಸ್ತುತ್ಯಾರ್ಹವಾದದ್ದು. ಇದರಲ್ಲಿ ಹೋಗಿ ಭಾಗವಹಿಸದೇ ಇದ್ದರೆ ಏನೋ ಮನಸ್ಸಿಗೆ ಕಸವಿಸಿ ಆಗ್ತದ ಅನ್ನುವಂಥ ಉದ್ದೇಶದಿಂದ ಹೋಗಿ ಈ ಬಸಯ್ಯನವ್ರ ಕಾರ್ಯಕ್ರಮ ಮಾಡಿದಂಗೂ ಆಯಿತು, ಎಲ್ಲ ಪೂಜ್ಯಪಾದರ ದರ್ಶನ ಮಾಡಿದಂಗಾಯಿತು, ತಮ್ಮೆಲ್ಲರ ದರ್ಶನ ಆದಂಗಾಯ್ತು ಅಂತ ತಿಳ್ಕೊಂಡು ಬಂದೆ. ಇದು ಕೃಷಿಕರ ದೇಶ ಅಂತ ಹೇಳ್ತೀವಿ. ಒಂದು 8-10 ಕೋಟಿ ಮನೆಗಳು, ಈ ದೇಶದ ಮನೆಗಳು ಕೃಷಿಯ ಮೇಲೆ ನಿಂತಿವೆ. ಒಬ್ಬ ಆಫೀಸ್ ತೆಗಿಬೇಕಾಯ್ತು ಅಂತಂದ್ರೆ ಅವನಿಗೆ ಆಫೀಸಿಗೆ ಬೇಕಾದಂಥ ಕೆಲವು ಪರಿಕರಗಳು ಬೇಕಾಗ್ತವೆ. ಟೇಬಲ್ ಬೇಕು, ಕುರ್ಚಿ ಬೇಕು, ಫೈಲುಗಳು ಬೇಕು, ನೋಟ್ಬುಕ್ ಬೇಕು, ಪುಸ್ತಕ ಬೇಕು, ಎಲ್ಲ ಬೇಕು. ಆದರೆ ಒಬ್ಬ ರೈತ, ಕೃಷಿಕ ತನ್ನ ಕೃಷಿ ಮಾಡಬೇಕಾದ್ರೆ ಅವನಿಗೇನು ಪರಿಕರಗಳು ಬೇಕಲ್ಲ, ಆ ಪರಿಕರಗಳಲ್ಲಿ